ಕರ್ನಾಟಕ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ನಡೆಯುವ ಚುನಾವಣೆಯಲ್ಲಿ ಅಡ್ಡ ಮತದಾನಗಳು ನಡೆದಿರುವ ಸುದ್ದಿ ರಾಜ್ಯ, ರಾಷ್ಟ್ರ ಮತ್ತು ವಿದೇಶದಲ್ಲಿ ಸಹಿತವಾಗಿ ಸುದ್ದಿಯಾಗಿದೆ ಎಂದು ತಿಳಿದು ಬಂದಿದೆ. ಈ ಸುದ್ದಿ ಅಂದರೆ ಅಡ್ಡ ಮತದಾನದ ಸುದ್ದಿ ಚುನಾವಣೆ ನಡೆಯುವುದಕ್ಕಿಂತ ಮುಂಚೆ ರಾಜ್ಯ ಸುದ್ದಿ ಸೆಂಟರ್ ಬೆಂಗಳೂರು ಒಂದು ಸಮೀಕ್ಷೆ ನಡೆಸಿ ಸುಮಾರು 5ರಿಂದ 9 ಶಾಸಕರು ಅಡ್ಡ ಮತದಾನ ಮಾಡಬಹುದು ಎಂಬ ವಿಶೇಷ ವರದಿಯನ್ನು ಈ ರಾಜ್ಯದ ಜನತೆಯ ಗಮನಕ್ಕೆ ತರಲಾಗಿತ್ತು. ಅದೇ ರೀತಿಯಾಗಿ ಸುಮಾರು 12 ಜನ ಅಡ್ಡ ಮತದಾನ ಮಾಡಿದ್ದು ರಾಷ್ಟ್ರೀಯ ಪಕ್ಷವಾದ BJPಗೆ, ಪ್ರಾದೇಶಿಕ ಪಕ್ಷವಾದ ಜನತಾ ದಳ ಈ ಪಕ್ಷಗಳಿಗೆ ನುಂಗಲಾರದ ತುತ್ತಾಗಿದೆ. ಉದಾಹರಣೆ, BJPಗೆ ಬರಬೇಕಾಗಿದ್ದ 60 ಮತಗಳು ಬರಲಿಲ್ಲ. GT ದೇವೇಗೌಡ ಏಕಾಂಗಿಯಾಗಿ ವಿಧಾನಸೌಧಕ್ಕೆ ಬಂದು ಮತದಾನ ಮಾಡಿದ ಮರುಕ್ಷಣದಲ್ಲಿಯೇ BJP ಮತಗಳ ಹಂಚಿಕೆ ನೀತಿಯನ್ನು ಬದಲಾಯಿಸಿತು. 29ರಿಂದ 30 ಮತಗಳ ಹಂಚಿಕೆ ಇಬ್ಬರು ಅಭ್ಯರ್ಥಿಗಳಿಗೆ ಮಾಡಲಾಯಿತು. ಆದರೂ 30 ಮತಗಳನ್ನು ಹಂಚಿಕೆ ಮಾಡಿದರೂ ಲಿಂಗರಾಜ್ ಪಾಟೀಲ್ ಇವರು 27 ಮತಗಳಿಗೆ ಬಂದು ನಿಲ್ಲಬೇಕಾಯಿತು. ಇತ್ತ ರಘು ಕೌಟಿಲ ಇವರಿಗೆ 30 ಮತಗಳ ಹಂಚಿಕೆಯಾಗಿದ್ದರೂ ಇವರು ಸಹಿತವಾಗಿ 29 ಮತಗಳಿಗೆ ನಿಲ್ಲಬೇಕಾಯಿತು. ಇತ್ತ ಜೆ.ಡಿ.ಎಸ್ಸಿನ 18 ಮತಗಳು, BJPಯ 2 ಮತಗಳು, ರೆಡ್ಡಿ ಮತ್ತು ಯತ್ನಾಳ್ ಇವರಿಬ್ಬರ ಮತಗಳು ಸೇರಿದರೆ ಒಟ್ಟು 22 ಮತಗಳು JDS ಅಭ್ಯರ್ಥಿ ಗೋವಿಂದರಾಜರಿಗೆ ಬರಬೇಕಾಗಿತ್ತು. ಆದರೆ ಬಂದ ಮತಗಳು 14. ಇಲ್ಲಿ ಸಹಿತವಾಗಿ 8 ಮತಗಳ ಅಡ್ಡ ಮತದಾನ ನಡೆದಿದೆ ಎಂದು ತಿಳಿದು ಬಂದಿದೆ. ಈ ಬಗ್ಗೆ ಅನೇಕ ಶಾಸಕರು ಅನೇಕ ರೀತಿಯ ಪ್ರತಿಕ್ರಿಯೆಗಳನ್ನು ಕೊಡುತ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಇದು ಒಂದು ಗಂಭೀರವಾದ ಪ್ರಕರಣ, ಅವರಿಗೆ ಅಡ್ಡ ಮತದಾನ ಮಾಡಿದವರಿಗೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಗುಡುಗಿದ್ದಾರೆ. ಇತ್ತ ರಾಜ್ಯ BJP ಅಧ್ಯಕ್ಷ ವಿಜಯೇಂದ್ರ ಇವರು ಶೀಘ್ರದಲ್ಲೇ ಧರ್ಮಸ್ಥಳದಲ್ಲಿ BJP ಶಾಸಕಾಂಗ ಪಕ್ಷದ ಸಭೆ ಕರೆದು ಮಂಜುನಾಥ ಮುಂದೆಯೇ ಆಣೆ ಪ್ರಮಾಣ ಮಾಡಿಸುತ್ತೇನೆ ಎಂದು ನೇರವಾದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದಕ್ಕೆ ಕೆಲವು ಶಾಸಕರು ಶ್ರೀ ವತ್ಸವ, ಮೈಸೂರಿನ ಶಾಸಕರಾದ ವತ್ಸವ ಇವರು ಏನು ಹೇಳಿದ್ದಾರೆ, ನನ್ನ ಬಗ್ಗೆ ಅಪಪ್ರಚಾರವನ್ನು ಕೆಲವು ಕಿಡಿಗೇಡಿಯು ಮಾಡಿದ್ದಾರೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಅರವಿಂದ್ ಬೆಲ್ಲದ್ ರಾಜ್ಯಾಧ್ಯಕ್ಷರು ತೆಗೆದುಕೊಂಡ ತೀರ್ಮಾನವನ್ನು ಸ್ವಾಗತಿಸುತ್ತೇವೆ ಎಂದು ಹೇಳಿದ್ದಾರೆ. ಅಶೋಕ್ ಅವರು BJP ಶಾಸಕಾಂಗ ಪಕ್ಷ ಸಭೆ ನಡೆದಾಗ ಸಮಗ್ರವಾಗಿ ಚರ್ಚಿಸಿ ದೇವರ ಮುಂದೆ ಪ್ರಮಾಣ ವಚನ ತೆಗೆದುಕೊಳ್ಳಲು ನಾವೆಲ್ಲರೂ ಸಿದ್ಧವಾಗಿದ್ದೇವೆ ಎಂದು ಹೇಳಿದ್ದಾರೆ. ಇದಕ್ಕೆ ರಾಜಾಜಿನಗರದ ಶಾಸಕ ಸುರೇಶ್ ಕುಮಾರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಚಂದ್ರಲಮಾಣಿ ಅಡ್ಡ ಮತದಾನ ಇದು ಪ್ರೂವ್ ಆದರೆ ನಾನು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡುತ್ತೇನೆ. ಈ ಕೆಲಸವನ್ನು ನಾನು ಮಾಡಿಲ್ಲ, ನಾನು ಮುಗ್ಧ, ಇಂಥ ಕೆಲಸವನ್ನು ಮಾಡಲು ನನ್ನ ಮನಸ್ಸು ಒಪ್ಪುವುದಿಲ್ಲವೆಂದು ಹೇಳಿದ್ದಾರೆ. ಕೃಷ್ಣ ನಾಯಕ್, ನನಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ, ನಾನು ಅಧಿಕೃತ ಅಭ್ಯರ್ಥಿಗೆ ಮತದಾನ ಮಾಡಿದ್ದೇನೆ ಎಂದು ಹೂವಿನಹಡಗಲಿ ಶಾಸಕ ಕೃಷ್ಣ ನಾಯಕ್ ಇವರು ಪ್ರತಿಕ್ರಿಯೆ ನೀಡಿದ್ದಾರೆ. GT ದೇವೇಗೌಡರು ಇವರ ಬಗ್ಗೆ ಹೇಳಬೇಕು. ಶಾರದಾ ಪೂರ್ವನಾಯಕ್ ಶಿವಮೊಗ್ಗ ಗ್ರಾಮಾಂತರ ಶಾಸಕಿ ಇವರು. GT ದೇವೇಗೌಡರು ಅವರು ಬಹಿರಂಗವಾಗಿ ಹೊರಗಡೆ ಇದ್ದರು, ಹೊರಗಡೆ ಮತದಾನ ಮಾಡಿದ್ದಾರೆ. ಇದು ನೇರವಾದ ಕರ್ತವ್ಯ. ಇದನ್ನು
ಜಿ ಟಿ ದೇವೇಗೌಡರ ಒಂದು ವರ್ತನೆಯನ್ನು, ಒಂದು ನಡೆಯನ್ನು ಶಾರದಾ ಪೂರ್ವನಾಯಕ್ ಸ್ವಾಗತಿಸಿದ್ದಾರೆ. ಆದರೆ ಪಕ್ಕದಲ್ಲಿ ಇದ್ದು ತಾಯಿಗೆ ಅಗೌರವ ತೋರಿದ ರೀತಿಯಲ್ಲಿ ವರ್ತನೆ ಮಾಡಿದ್ದು ಇದು ಸಹಿಸಲಾರದ ಮತ್ತು ದೇವರು ಮೆಚ್ಚಲಾರದ ನಡೆಯೆಂದು ಶಾರದಾ ನಾಯಕ್, ಜೆ ಡಿ ಎಸ್ನ ಶಾಸಕರಾದ ಶಾರದಾ ನಾಯಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹೀಗೆ ಅಡ್ಡ ಮತದಾನದ ಸುದ್ದಿ ಇದು ಪೂರ್ವ ಸಿದ್ಧತೆಯ ಒಂದು ರಹಸ್ಯ ತಂತ್ರ ಎಂದು ಕೆಲವರು ಹೇಳುತ್ತಿದ್ದಾರೆ. BSY ಅಂದರೆ BS ಯಡಿಯೂರಪ್ಪನ ಕೆಲವು ರಾಜಕೀಯ ವಿರೋಧಿಗಳು, ರಾಷ್ಟ್ರಮಟ್ಟದ ಮತ್ತು ರಾಜ್ಯ ಮಟ್ಟದ ಕೆಲವು BJP ನಾಯಕರು ನಡೆಸಿದ ರಹಸ್ಯ ತಂತ್ರ ಎಂದು ಈ ರಾಜ್ಯದ ಜನತೆಯ ಚರ್ಚೆಯಾಗಿದೆ. ಆದಷ್ಟು ಬೇಗ ಈ ಸತ್ಯಶೋಧನಾ ಸಮಿತಿ ಯಾವ ರೀತಿ ವರದಿ ಕೊಡುತ್ತದೆ. ಆದರೆ ಸಿ ಟಿ ರವಿ ಬೆಳಗಾವಿಯಲ್ಲಿ ಮಾತನಾಡಿದ ಸಿ ಟಿ ರವಿಯವರು 2 ದಿನಗಳಲ್ಲಿ ನಾವು ಮಧ್ಯಂತರ ವರದಿಯನ್ನು ಕೊಡುತ್ತೇವೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಆದರೆ ಮುಂದಿನ ರಾಜಕೀಯ ಬೆಳವಣಿಗೆಗಳು, BJPಯಲ್ಲಿ ರಾಜಕೀಯ ಬೆಳವಣಿಗೆಗಳು, JDSನ ನುಡಿಗಳು ಯಾವ ರೀತಿ ಇರುತ್ತವೆ ಎಂಬುದನ್ನು ಈ ರಾಜ್ಯದ ಜನತೆ ಕಾದು ನೋಡುತ್ತಲಿದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. NG ಕಾರಟಗಿ, ಹಿರಿಯ ಪತ್ರಕರ್ತರು, ಬೆಂಗಳೂರು.